ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ಇವತ್ತು ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಹೇಗಿದೆ, ಅವರ ಲಾಭ ನಷ್ಟ ಬಗ್ಗೆ ಮತ್ತು ಅವರು ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಗುರುಳೆ. ಓಂ ಶ್ರೀ ಗುರುಭ್ಯೋ ನಮಃ. ಮಿಥುನ ರಾಶಿ 2026 ಭವಿಷ್ಯ ಯಾವ ರೀತಿ ಇದೆ ನೋಡಿ. ಗುರು ಜನ್ಮ ರಾಶಿಯಲ್ಲಿ ಗುರು ಇದ್ದಾನೆ. ಮಿಥುನ ರಾಶಿ ಇರಲಿ, ಲಗ್ನ ಇರಲಿ, ಜನ್ಮಗುರು ನರೋದುಃಖ ಅಂತ ಹೇಳ್ತೀವಿ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತದಂತ. ಇವ್ರಿಗೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಏನೇನಾಗಿದೆ ಅಂದರೆ, ಇಲ್ಲಿ ಬುಧ ಗ್ರಹ ರಾಶಾಧಿಪತಿ 7ನೇ ಮನೆಯಲ್ಲಿ ಮತ್ತು 7ರ ಅಧಿಪತಿ ಲಗ್ನದಲ್ಲಿ. ಗುರು ಬುಧ ಪರಿವರ್ತನ ಯೋಗದಲ್ಲಿದ್ದಾರೆ. ಇದು ಪರಿವರ್ತನ ಯೋಗ ಮತ್ತು ವಕ್ರ ಗುರುನಾಗಿದ್ದಾನೆ. ಸಪ್ತಮಾಧಿಪತಿ ವಕ್ರನಾಗಿರೋದು. ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗೋಂಥದ್ದು. ಅತಿ ಬುದ್ಧಿವಂತಿಕೆ, ನಾನೇ ನೋಡಿ, ನಾನು ಅನ್ನೋದಿರಲಿ, ನಾನೇ ಅನ್ನೋದು ಬರಬಾರ್ದು. ಇದು ಶಾಸ್ತ್ರ. ಅದಕ್ಕಾಗಿ ಮಿಥುನ ರಾಶಿಯವರು ಐ ಆಮ್ ಇಸ್ ರೈಟ್ ಅನ್ನೋದು ಮನೋಭಾವನೆ ಇರುತ್ತೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಈ ವರ್ಷ ಒಳ್ಳೆಯದು. ಯಾಕಂದರೆ ಗುರು ಬುಧ ಪರಿವರ್ತನೆ ಯೋಗದಲ್ಲಿ ಎಲ್ಲನೂ ನನಗೆ ತಿಳಿದಿದೆ, ನನಗೆಲ್ಲ ಗೊತ್ತಿದೆ ಅನ್ನೋಕೊಂಡು ಮುಂದೆ ಭಾಳ ಫಾಸ್ಟಾಗಿ ಹೋಗ್ಬಿಡ್ತಾರೆ. ಅಲ್ಲಿ ಸಮಸ್ಯೆ ಆದಮೇಲೆ ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಯಾಕಂದರೆ ಕೇಂದ್ರದಲ್ಲಿ ಶನಿದೇವರಿದ್ದಾರೆ, 10ರಲ್ಲಿ ಶನಿದೇವರು ನೋಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ಅದೇ 7ನೇ ಮನೆಯನ್ನು ಶನಿದೇವರು ನೋಡ್ತಾರೆ. ಯಾವ ರೀತಿ ಯಾವ ಮನೋಭಾವನೆಯಿಂದ ಇವನು ಹೆಜ್ಜೆ ಹಾಕ್ತಾನ ಅಂತ ಅಲ್ಲಿ ಶನಿದೇವರು ನೋಡೋದು. ಮತ್ತು ಅಲ್ಲಿ ಸ್ವಲ್ಪ ಪಾಪಗ್ರಹಗಳು ದೃಷ್ಟಿ ಇರೋದು. ಯಾವುದು? ಕುಜ ಸಂಯೋಗ ಮತ್ತು ರವಿ ಸಂಯೋಗ ಇದೆ. ತೃತೀಯಾಧಿಪತಿ ಮತ್ತು 6ರ ಅಧಿಪತಿ. ನಿಮಗೆ 6ರ ಅಧಿಪತಿ ಕುಜ 7ರಲ್ಲಿ ಕೂತ್ಕೊಂಡು ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಉಂಟಾಗೋಂಥದ್ದು. ಮತ್ತು ದಾಂಪತ್ಯದಲ್ಲಿ ಮಿಸ್ಕಮ್ಯುನಿಕೇಷನ್ನು, ನಾನು ಸರಿ ನೀನು ಸರಿ, ನಾಂದು ಮೇಲು ನೀನು ಮೇಲು, ಈ ರೀತಿ ಗೊಂದಲಗಳು ಉತ್ಪತ್ತಿ ಆಗೋಂಥದ್ದು. ಆದ್ದರಿಂದ ಸ್ವಲ್ಪ ಅನುಸರಿಸ್ಕೊಂಡು ಹೋದರೆ ಈ ಸಮಸ್ಯೆಯಿಂದ ದೂರ ಆಗ್ಬೋದು. ಮತ್ತು ಗುರು ದೃಷ್ಟಿ ಇದ್ದರೆ 1,00,000 ಕೋಟಿ ಪುಣ್ಯ ಅಂತ ಹೇಳ್ತೀವಿ. 7ನೇ ಮನೆ ನೋಡ್ತಾ ಇದ್ದಾನೆ, ಭಯ ಬೇಡ. ಆದ್ದರಿಂದ ಇಲ್ಲಿ ಪಾಪಗ್ರಹಗಳ ದೃಷ್ಟಿ ಇರೋದ್ರಿಂದ ಸ್ವಲ್ಪ ನಾವು ಸಮಸ್ಯೆ ಉಲ್ಬಣ ಮಾಡ್ಕೋಬಾರ್ದು. ಸಮಸ್ಯೆ ಉಲ್ಬಣ ಮಾಡ್ಕೊಂಡಾಗೆ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋದರೆ ಅದು ಚೆನ್ನಾಗಾಗುತ್ತೆ. ಮತ್ತು ತೃತೀಯದಲ್ಲಿ ಕೇತು. ತೃತೀಯ ಸ್ಥಾನ ಅಂದರೆ ಸಹೋದರ ಭಾವ ಅಂತ ಹೇಳ್ತೀವಿ. ಸಹೋದರ ಭಾವದಲ್ಲಿ ಕೇತು ಇದ್ದರೆ ಅಣ್ಣ ತಮ್ಮಂದ್ರ ನಡುವೆ ಮಿಸ್ಕಮ್ಯುನಿಕೇಷನ್, ಬಂಧು ಮಿತ್ರರ ನಡುವೆ ಮಿಸ್ಕಮ್ಯುನಿಕೇಷನ್ ಆಗೋಂಥದ್ದು. ಮತ್ತು 7ನೇ ಮನೆಯಲ್ಲಿ 6ರ ಅಧಿಪತಿ ಕುಜ ಮತ್ತು ಲಾಭಾಧಿಪತಿ ಕುಜ. ನಿಮ್ಮ ಆಸ್ತಿ ದುಡ್ಡುಗಳು ಇನ್ನೇನು ಅವ್ರು ಕೊಡಬೇಕು ಅಂತಿರ್ತಾರೆ, ನೀವು ಬಂದು ಅವ್ರ ಜೊತೆ ಜಗಳ ಮಾಡಿ ಆಯ್ತು ನಡಿ ಕೋರ್ಟ್ಗೆ ಹೋಗೋಣ ಅಂತ ಹೋಗ್ಬಿಡ್ತಾರೆ ಅಣ್ಣ ತಮ್ಮಂದ್ರು. ಆ ರೀತಿ ಬೇಡ. ಈಗ ಊರಲ್ಲಿ ಹೋಗೋದನ್ನು ಕೊಡಲೇ ತೊಗೊಂಡಂಗೆ. ಅದಕ್ಕೆ ಆ ರೀತಿ ಮನಸ್ಥಿತಿಗಳು ಮಾಡ್ಕೋಬೇಡಿ. ಯಾಕಂದರೆ ಲಾಭ ಬಂದೇ ಬರುತ್ತೆ. ಜನ್ಮಗುರು ನಿಮಗೆ ಒಳ್ಳೆ ಲಾಭ ಕೊಡ್ತಾನೆ. ಗುರು ಬುಧ ಪರಿವರ್ತನೆ ಯೋಗದಲ್ಲಿರೋದು ಅದೃಷ್ಟ ಅಂತಲೇ ತಿಳ್ಕೊಬೇಕು ನಾವು. ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ವರ್ತನೆ ಮಾಡಿದ್ದೆ ಆದರೆ ಈ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನೋಡಿ, ನಾವು ಪೂಜೆ ಪುನಸ್ಕಾರ ನೆಕ್ಸ್ಟ್ ನಮ್ಮ ಮನಸ್ಸು ಭಾವನೆಗಳು ಮುಖ್ಯ ಆಗಿರುತ್ತೆ. ಅದನ್ನು ನಾವು ಸರಿಪಡಿಸ್ಕೋಬೇಕು. ಜ್ಯೋತಿಷ್ಯ ಇರೋದೇ ಇದಕ್ಕೆ. ನಾವು ಹೆಂಗಿರಬೇಕು, ಹೆಂಗಿದ್ರೆ ಒಳ್ಳೆಯದು ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಆಗಿದೆ. ಮತ್ತು ಅದೇ ರೀತಿ ಬುಧ ಗ್ರಹ ಆಯಿತು. ಶುಕ್ರ ಗ್ರಹ. ಶುಕ್ರ ಯಾರು? ಪಂಚಮಾಧಿಪತಿ 7ರಲ್ಲಿದ್ದಾನೆ. ನೀವು ದೇವರ ಅನುಷ್ಠಾನ, ದೇವಿ ಆರಾಧನೆ, ಲಕ್ಷ್ಮಿ, ಸರಸ್ವತಿ, ಯಾವುದೇ ಒಂದು ಸಾಫ್ಟ್ ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ತುಂಬ ಅದೃಷ್ಟ ಬಲಗಳು. ನಿಮ್ಮ ಮಕ್ಕಳು ಹೆಸರು, ಕೀರ್ತಿ, ಗೌರವದಿಂದ ನಿಮಗೆ ಅದೃಷ್ಟ ಬರೋಂಥದ್ದು. ಮಕ್ಕಳಿಂದ ಉನ್ನತ ಜೀವನ ಪಡಿತೀರಿ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಭಾಗ್ಯದಲ್ಲಿ ರಾಹು ಇದ್ದಾನೆ. 9ನೇ ಮನೆಯಲ್ಲಿ ರಾಹು ಇದ್ದರೆ 9ನೇ ಮನೆ ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು. ಅದಕ್ಕೆ ತಂದೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಮತ್ತು ಈ ರೀತಿ ಮತ್ತು ಧನಾಧಿಪತಿ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ನಿಮ್ಮ ಮಾತೇ ನಿಮಗೆ ಹಣಕಾಸು ತೊಂದರೆ ಉಂಟಾಗುತ್ತೆ. ಸ್ವಲ್ಪ ಮಾತಲ್ಲಿ ಕಂಟ್ರೋಲ್ ಇದ್ದು ನೀವು ಇದನ್ನೆಲ್ಲ ನಿಮ್ಮ ಗ್ರಹಗತಿಗಳು ತಿಳ್ಕೊಂಡು ನೀವು ಬಲಾಬಲಗಳನ್ನು ತಿಳ್ಕೋಬೇಕು. ಮೊದಲು ಈ ರಾಶಿ ಭವಿಷ್ಯ ಅನ್ನೋದು ಒಂದು 30% ಅಂದ್ಕೊಳ್ಳಿ. ನಿಮ್ಮ ಜನ್ಮ ಲಗ್ನ ರಾಶಿಯನ್ನು ತಿಳ್ಕೊಂಡು ನೀವು ಮುಂದಿನ ಜೀವನಕ್ಕೆ ಕಾಲಿಡಬೇಕು. ಈ ರೀತಿ ಈ ವರ್ಷದ ಭವಿಷ್ಯ ಇದೆ. ಮತ್ತು ಇವ್ರಿಗೆ ಯಾವ ರೀತಿ ಸಮಸ್ಯೆಗಳು ಅಂತ ಕುಜ ಮತ್ತು ದೃಷ್ಟಿ ಇರೋದು, ರವಿ ದೃಷ್ಟಿ ಇರೋದು ಮತ್ತು ಪರಿವರ್ತನೆ ಯೋಗದಲ್ಲಿರೋದು. ಆದ್ದರಿಂದ ಶ್ರೀಮನ್ ನಾರಾಯಣ ಇಲ್ಲಿ ಬುಧ ಗ್ರಹ ಅಂದರೆ
ಶ್ರೀನಿವಾಸ ನಾರಾಯಣ ಈ ರೀತಿ ಬುಧ ಗ್ರಹನ ಮಂತ್ರಗಳನ್ನು ಪ್ರತಿ ಬುಧವಾರ ಹೇಳ್ತಾ ಹೋದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರತಿನಿತ್ಯ 108 ಬಾರಿ ಹೇಳಿದರೆ ನಿಮ್ಮ ಐಹಿತ ಸುಖಗಳನ್ನು ಕೊಡೋರು ಅಂದರೆ ನಾರಾಯಣ ಶ್ರೀಮನ್ ವೆಂಕಟೇಶ್ವರ ಆಗಿರ್ತಾರೆ. ಇದನ್ನು ಹೇಳ್ತಾ ಹೋಗಿ ಶುಭ ಆಗಲಿ, ಈ ವರ್ಷದ ಜೀವನ ಉಜ್ವಲವಾಗಲಿ ಎಂದು ಹೇಳುತ್ತೇನೆ. ಗುರುಗಳೇ, 2026ರ ಮಿಥುನ ರಾಶಿಯ ಬಗ್ಗೆ ಸವಿಸ್ತಾರವಾಗಿ ಅವರ ಅನುಕೂಲ ಅನಾನುಕೂಲಗಳ ಬಗ್ಗೆ ಮತ್ತು ಏನು ಪರಿಹಾರ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಕಟಕ ರಾಶಿಯವರಿಗೆ ಅವರ ಅನುಕೂಲಗಳು ಅನಾನುಕೂಲಗಳು ಏನು, ಅವರು ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ವರ್ಷ 2026ರಲ್ಲಿ ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಗುರುಗಳೇ. ಕರ್ಕಾಟಕ ರಾಶಿ ಭವಿಷ್ಯ ಯಾವ ರೀತಿ ಇದೆ? ಕರ್ಕಾಟಕ ರಾಶಿ ಅಂದರೆ ಜಲತತ್ವ ಅಂತ ಹೇಳ್ತೀವಿ ನಾವು. ಇದು ಕೃಷಿಕರು ನೋಡಿ, ಯಾರು ಜಲದಿಂದ ಉತ್ಪನ್ನಗಳನ್ನು ಬೆಳೀತಾ ಇದ್ದಾರೆ, ನಮ್ಮ ರೈತರು, ನಮ್ಮ ಬೆನ್ನೆಲುಬು ಅಂತ ಹೇಳ್ತೀವಿ ನಾವು. ನಮ್ಮ ದೇಶ, ನಮ್ಮ ರಾಷ್ಟ್ರದ ಬೆನ್ನೆಲುಬು ಈ ರೈತರಾಗಿರ್ತಾರೆ. ಇವರು ಜಲೋತ್ಪನ್ನಗಳು ತುಂಬ ಅಭಿವೃದ್ಧಿಗೊಳ್ಳುತ್ತೆ, ಮಳೆ ಬೆಳೆ ತುಂಬ ಚೆನ್ನಾಗಾಗಿ ಒಳ್ಳೆಯ ಅನುಕೂಲತೆ ಆಗುತ್ತೆ. ಯಾಕಂದರೆ ಚಂದ್ರ ಲಾಭಸ್ಥಾನದಲ್ಲಿ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಈ ವರ್ಷ ನಿಮಗೆ ಉಜ್ವಲ ಜೀವನ ಮತ್ತು ಈ ರೀತಿ ಅನುಕೂಲಗಳು ಇದೆ. ಜಲೋತ್ಪನ್ನಗಳಿಂದ ತುಂಬ ಅದೃಷ್ಟ ಲಾಭಗಳು ಬರ್ತಾ ಹೋಗುತ್ತೆ. ಮತ್ತು ಗುರು ಸ್ವಲ್ಪ ವ್ಯಯಸ್ಥಾನದಲ್ಲಿದ್ದಾನೆ. ಗುರು ಯಾರು ನಿಮಗೆ ಷಷ್ಠಾಧಿಪತಿ, ವ್ಯಯಸ್ಥಾನದಲ್ಲಿದ್ದರೆ ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ಹೋದರೆ ಒಂದು ರೀತಿ ಲಾಭ ಒಂದು ರೀತಿ ನಷ್ಟ ಆಗಿದೆ. ಯಾಕಂದರೆ ಭಾಗ್ಯಾಧಿಪತಿನೂ ಅವನೇ ಆಗಿರ್ತಾನೆ. ಇಲ್ಲಿ 9ನೇ ಮನೆ ಅಂದ್ರೇನು? ನಮ್ಮ ಪೂರ್ವ ಪುಣ್ಯ ಸ್ಥಾನ, ನಮ್ಮ ಪೂಜೆ ಪುನಸ್ಕಾರಗಳು ಅನುಷ್ಠಾನಗಳನ್ನು ಕೇಳ್ತಾನೆ ಗುರು. ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಗುರು ಹಿರಿಯರ ಭಕ್ತಿ ಭಾವ ಪೂಜ್ಯ ಭಾವನೆಗಳನ್ನು ಇಟ್ಕೊಂಡು ನೀವು ಗುರು ಹಿರಿಯರ ಜೊತೆಗೆ ಇದ್ದಿದ್ದೇ ಆದರೆ ನಿಮಗೆ ಬರೋಂಥ ಲಾಭಗಳು ತಾನೇ ಬರುತ್ತೆ. ಕೇಳಬೇಡಿ, ಕೇಳಿ ಪಡೆಯೋಕ್ಕೆ ಹೋಗಬೇಡಿ. ಕೇಳಿದರೆ ಕೊಡೋರು ಕೊಡೋಲ್ಲ ನಿಮಗೆ, ಯಾಕಂದರೆ ವ್ಯಯಸ್ಥಾನದಲ್ಲಿ ಗುರು ಇದ್ದಾನೆ. ನೀವು ಕೇಳಕ್ಕೆ ಹೋದರೆ ತಡಿ ಅಂತ ಮತ್ತೆ ದೂರ ಹೋಗಿಬಿಡ್ತಾರೆ ಅವರು. ಅವ್ರಿಗೆ ನಾವು ಯಾವುದೇ ಒಂದು ನಿಷ್ಕಲ್ಮಶವಾದ ಸೇವೆ, ಹಿರಿಯರಿಗೆ ಸೇವೆ ಮಾಡೋದು. ನೀವು ಯಾವತ್ತೂ 6ನೇ ಅಧಿಪತಿ ಗುರುನೇ ಆಗಿರ್ತಾನೆ ಕರ್ಕಾಟಕ ರಾಶಿಯವರಿಗೆ. ನೀವು ಯಾವುದೇ ಒಂದು ಅಪೇಕ್ಷೆ ಇಲ್ಲದೇ ಅವರು ಸೇವೆ ಮಾಡಿದರೆ ನಿಮಗೆ ಬರೋ ಫಲ ಫಿಕ್ಸ್ ಆಗಿ ಬರುತ್ತೆ. ಯಾಕಂದರೆ ಶನಿದೇವರು ಚೆನ್ನಾಗಿದ್ದಾನೆ. ಈಗ ನಿಮಗೆ ಶನಿದೇವರು ಏನಾಗಿದ್ದಾನೆ? ಭಾಗ್ಯದಲ್ಲಿ ಇದ್ದಾನೆ. ಆದ್ದರಿಂದ ನಿಮಗೆ ಅದೃಷ್ಟ ಕೊಡ್ತಾನೆ ಅಂತ ಹೇಳ್ಬೋದು. ಶನಿದೇವರು ಹಿರಿಯರಿಂದ ಕೊಡೋದು. ಅವರು ಶನಿದೇವರಿಗೆ ಏನು ಮಾಡಬೇಕು ಪ್ರೀತಿ ಅಂದರೆ ಹಿರಿಯರ ಸೇವೆ, ವೃದ್ಧರಿಗೆ, ಕುರುಡರಿಗೆ, ಕುಂಟರಿಗೆ ನಾವು ಏನಾದರೂ ಕೈಲಾದ ಸಹಾಯ ದಾನ ಮಾಡೋದ್ರಿಂದ ಅವರು ಪ್ರೀತಿಗೊಂಡು ಲಾಭ ಕೊಡ್ತಾರೆ. ಅದೇ ರೀತಿ ರಾಶಿ ಭವಿಷ್ಯ ಪ್ರಕಾರ ಕರ್ಕಾಟಕ ರಾಶಿಯವರಿಗೆ ಧನಸ್ಥಾನದಲ್ಲಿ ಕೇತು, ಧನಸ್ಥಾನದಲ್ಲಿ ಪಾಪಗ್ರಹಗಳು ಬರಬಾರ್ದು. ಮತ್ತು ಧನಾಧಿಪತಿ 6ರಲ್ಲಿದ್ದಾನೆ. ಆದ್ದರಿಂದ ಮಾತೆ ಶತ್ರು, ಮಾತೆ ಮೃತ್ಯು, ಮಾತುಗಳು ಸ್ವಲ್ಪ ಕಂಟ್ರೋಲ್ ಆಗಿರಬೇಕು. ಮತ್ತು ಚಂಚಲ ಮನಸ್ಸು, ಈಗ ಒಂದು ಹೇಳ್ತೀರಿ ಸಾಯಂಕಾಲ ಒಂದು ಹೇಳ್ತೀರಿ ಬೆಳಿಗ್ಗೆ ಒಂದು ಹೇಳ್ತೀರಿ. ಈ ಕನ್ಫ್ಯೂಷನ್ ಮೈಂಡ್ ಬೇಡ. ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ಕನ್ಫ್ಯೂಷನ್ ಮೈಂಡ್. ಯಾಕೆ? ಅದಕ್ಕೆ ಚಂದ್ರಾಧಿಪತಿ. ಚಂದ್ರನಿಗೆ ಏನಂದರೆ ಕನ್ಫ್ಯೂಷನ್ ಮೈಂಡ್ ಅಂತ. ಆದ್ದರಿಂದ ಇವರು ಸ್ವಲ್ಪ ಮೆಡಿಟೇಷನ್ ಧ್ಯಾನದಿಂದ ಇದನ್ನು ನಿಮ್ಮ ಸಮಸ್ಯೆನ ಸರಿಪಡಿಸ್ಕೋಬೋದು. ಅದೇ ರೀತಿ ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ನಿಮಗೆ ಅನಾವಶ್ಯಕವಾಗಿ ಫೈನಾನ್ಸಿಯಲ್ ಯಾರಿಗೂ ಒಂದು ಜಾಮೀನು ಹಾಕಿ ಇನ್ನೊಂದು ತೊಂದರೆ ಆಗೋಂಥದ್ದು ಎಲ್ಲ ಸ್ಥಿತಿಗಳು ಇದೆ. ಯಾಕಂದರೆ ಅಷ್ಟಮದಲ್ಲಿ ರಾಹು ಕೂತ್ಕೊಂಡಿದ್ದಾನೆ, ಡೇಂಜರ್ ಝೋನ್, ಆರೋಗ್ಯಕ್ಕೆ ತೊಂದರೆಗಳು ಬರೋಂಥದ್ದು ಈ ರೀತಿ ಇದೆ. ಮತ್ತು ರೂಲ್ಸ್ಗಳನ್ನು ಬ್ರೇಕ್ ಮಾಡಬೇಡಿ, ಟ್ರಾಫಿಕ್ ರೂಲ್ಸ್ ಆ ರೀತಿ ಮಾಡ್ಕೊಂಡು ಹೋದರೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತು ಶುಕ್ರ ಇವರಿಗೆ ಕುಟುಂಬಾಧಿಪತಿ ಮತ್ತು ಲಾಭಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಶತ್ರು ಮನೆಯಲ್ಲಿದ್ದಾನೆ. ಆದ್ದರಿಂದ ತಾಯಿ ತಂದೆ ತಾಯಿ ಜೊತೆಗೆ ವಿರೋಧಗಳನ್ನ ಮಾಡ್ಕೋಬಾರ್ದು. 4ನೇ ಸ್ಥಾನ ಅಂದರೆ ತಾಯಿ ಅಂತ ಹೇಳ್ತೀವಿ. ಮತ್ತು ಹೆಚ್ಚಿನ ಸುಖಭೋಗ ಭಾಗ್ಯ ವೈಡೂರ್ಯ, ನಮಗೆ ಹೆಚ್ಚಿನ ಜೀವನವನ್ನು ಕೇಳಬಾರ್ದು. ಯಾಕಂದರೆ ಶುಕ್ರ ಶತ್ರು ಮನೆಯಲ್ಲಿರೋದ್ರಿಂದ ಆಸೆಯಿಂದ ದುರಾಸೆಯಾಗಿ ನಿಮಗೆ ಸ್ವಲ್ಪ ಅಪಮಾನ ಅವಮಾನಗಳು ಆಗೋಂಥದ್ದಿದೆ. ಆದ್ದರಿಂದ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಆಸೆ ಇರಲಿ, ದುರಾಸೆ ಬೇಡ ಅನ್ನೋದೊಂದು ಮನೋಭಾವನೆ ಆಗಿರಬೇಕು. ಅದೇ ರೀತಿ ಬುಧ ಗ್ರಹ ತೃತೀಯಾಧಿಪತಿ ಮತ್ತು ಲಾಭಾಧಿಪತಿ, ಅಣ್ಣ ತಮ್ಮಂದ್ರಿಂದ ಬರೋಂಥ ಲಾಭಗಳು ನಿಮಗೆ ಬರುತ್ತೆ. ಶತ್ರು ಮನೆಯಲ್ಲಿರೋದ್ರಿಂದ ಸ್ವಲ್ಪ ಅವ್ರ ಜೊತೆಗೂ ಪ್ರೀತಿಯಿಂದ ವರ್ತನೆ ಮಾಡಿದರೆ ಪ್ರೀತಿಯಿಂದ ಗೆಲ್ಲಕ್ಕೆ ಜಗತ್ತನ್ನೇ ಗೆಲ್ಲಕ್ಕೆ ಸಾಧ್ಯ. ದ್ವೇಷದಿಂದ ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಯಿಂದ ಸಮಸ್ಯೆನೇ ಉಂಟಾಗುತ್ತೆ. ಆದ್ದರಿಂದ ನೀವು ಬಂಧು ಮಿತ್ರರ ಜೊತೆಗೆ ಚೆನ್ನಾಗಿರಿ. ಅವ್ರು ಏನೇ ಇರಲಿ ನೀವು ಪ್ರೀತಿಯಿಂದ ಮಾತಾಡೋದು, ಅವ್ರಿಗೆ ಪ್ರೀತಿಯನ್ನು ಹಂಚಬೇಕು. ಅದು ಬುಧ ಅಂದರೆ ಬಂಧು ಮಿತ್ರರ ಕಾರಕನೇ ಆಗಿರ್ತಾನೆ. ಈ ರೀತಿ ಶುಕ್ರಂದಾಯಿತು. ಕುಜಗ್ರಹ ನಿಮಗೆ ಪಂಚಮ ಅಧಿಪತಿ ಮತ್ತು 10ರ ಅಧಿಪತಿ. ನಿಮಗೆ ಅಗ್ನಿ ತತ್ವದ ಊಟ, ಹೋಟೆಲ್ಲು ಇಂಥ ಉದ್ಯಮಗಳಲ್ಲಿ ನೀವು ಮುಂದುವರೆದ್ರೆ ತುಂಬ ಅನುಕೂಲತೆಗಳು ಈ ವರ್ಷದಲ್ಲಿ ಲಾಭಗಳು ಸಿಗ್ತಾ ಹೋಗುತ್ತೆ. ಮತ್ತು ಅವರವ್ರ ರಾಶಿ ಲಗ್ನದ ಪ್ರಕಾರ ಬೇರೆ ಇದೆ. ಮತ್ತು ಶಕ್ತಿ ದೇವತೆ ಆರಾಧನೆ ಮಾಡಬೇಕು ನೀವು. ಪಂಚಮಾಧಿಪತಿ ಅಂದರೆ ಶಕ್ತಿ ದೇವತೆ ಆರಾಧನೆ ಮಾಡೋದು, ಶಿವನ ಆರಾಧನೆ ಮಾಡೋದು.
ಶಿವ ಅಂದರೆ ಅಲ್ಲಿ ನಿಮ್ಮ ಮನಸ್ಸು ನೆಮ್ಮದಿ ಅಂತ. ಇಲ್ಲಿ ದುರ್ಗಾದೇವಿ ಆರಾಧನೆ, ಯಾವುದೇ ಆದರೂ ದುರ್ಗಾಯೇ ನಮಃ ಅಂತ ಹೇಳ್ಕೊಂಡು ಹೋದರೆ ನಿಮಗೆ ಬರೋಂಥ ಕಷ್ಟ ನಷ್ಟಗಳು ದೂರ ಆಗಿ ನಿಮಗೆ ಒಳಿತನ್ನು ಪಡಿಬೋದು. ಇದು ಇವತ್ತಿನ ಕರ್ಕಾಟಕ ರಾಶಿ ಭವಿಷ್ಯ 2026 ಆಗಿರುತ್ತದೆ. ಈಗ ಕರ್ಕಾಟಕ ರಾಶಿಯವರಿಗೆ ಏನು ಅನುಕೂಲಗಳು, ಏನು ಅನಾನುಕೂಲಗಳು, ಏನು ಒಳ್ಳೆಯದಾಗುತ್ತೆ, ಹೇಗೆ ನಾವು ಮೌನವಾಗಿ ಎಲ್ಲವನ್ನು ಸ್ವೀಕರಿಸಿದರೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದನ್ನು ಸವಿಸ್ತರವಾಗಿ ಹೇಳಿದ್ದಾರೆ ಗುರುಗಳು. ಅದೇ ರೀತಿ ಮುಂದಿನ ರಾಶಿಯಾಗಿರುವಂತಹ ಸಿಂಹ ರಾಶಿ ಬಗ್ಗೆ ನಮಗೆ ಈ ವರ್ಷದ ಭವಿಷ್ಯವನ್ನು ತಿಳಿಸ್ಕೊಡ್ರಿ ಗುರುಗಳೇ. ಸಿಂಹ ರಾಶಿ ಅಂದರೆ ಗೋಚಾರದಲ್ಲೇ ಪೂರ್ವ ಪುಣ್ಯ ಸ್ಥಾನ. ನೋಡಿ, ಎಲ್ಲ ರಾಶಿಯವರಿಗೂ ಒಂದಿದ್ದರೆ ಸಿಂಹ ರಾಶಿಯವ್ರಿಗೆ ಒಂದು ಸ್ಟೇಬಲಿಟಿ. ಸಿಂಹ ಅಂದರೆ ಗರ್ಜನೆ ಅಂತ. ಸಿಂಹ ರಾಶಿಯವರು ಯಾವತ್ತೂ ಸ್ಟ್ರಕ್ ಆಗಿ ನಿಲ್ಲಲ್ಲ. ಮತ್ತು ಅಗ್ನಿತತ್ವ ರಾಶಿ, ಪಾರದರ್ಶಕವಾಗಿ ಇವರು ಮುಂದೆ ಹೋಗುವಂಥದ್ದು. ಮತ್ತು ಈ ರಾಶಿಯವರ ಈ ವರ್ಷದ ಭವಿಷ್ಯ ಹೆಂಗಿದೆ ಏನು ಅಂತ ನೋಡ್ತಾ ಹೋದರೆ, ಇವರ ರಾಶಿಗೆ ಗುರು ಪಂಚಮಾಧಿಪತಿ, ಪೂರ್ವ ಪುಣ್ಯಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ. ಅದಕ್ಕೆ ಎಲ್ಲರೂ ಸಿಂಹ ರಾಶಿ ಭವಿಷ್ಯವನ್ನು ಹೆಚ್ಚೆಚ್ಚಾಗಿ ಹೇಳ್ತಾ ಇದ್ದಾರೆ. ಈಗ ಸಿಂಹ ರಾಶಿಗೆ ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ತುಂಬ ಅದೃಷ್ಟ ಯೋಗ ಅಂತ ಹೇಳ್ತೀವಿ. ಅದೇ ರೀತಿ ಅಲ್ಲಿ ಕರ್ಮಕಾರಕನೂ ಇದ್ದಾನೆ, ನೋಡಬೇಕು. ಎಲ್ಲಿ 8ನೇ ಮನೆಯಲ್ಲಿ ನಿಮಗೆ ಶನಿದೇವರು ಕೂತ್ಕೊಂಡಾನೆ. ಅಲ್ಲಿ ಗುರು ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಧರ್ಮ ಮತ್ತು ಅಧರ್ಮ ಎರಡಕ್ಕೂ ಅವನೇ ಅಲ್ಲಿ ನೋಡ್ಕೊಂಡು ಕೂತ್ಕೊಂಡಾನ. ಶನಿದೇವರಿಗೆ ಇಲ್ಲಿ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಮತ್ತು ನಿಮಗೆ ಲಾಭ ಅನುಕೂಲಗಳು ಬಂದರೆ ಅದನ್ನು ಹಿಗ್ಗೋದು ಮತ್ತು ಅದನ್ನೇನಾದರೂ ದುರುಪಯೋಗ ಮಾಡ್ಕೊಳೋದು ಮಾಡಿದರೆ ಅಲ್ಲಿ ಶನಿದೇವರು ನಮಗೆ ತಕ್ಕ ಒಂದು ಸಮಸ್ಯೆಗೂ ಅನುಕೂಲಕ್ಕೂ ಎರಡೂ ಅವನೇ ಕಾರಕ ಆಗಿರ್ತಾನೆ. ಗುರು ಏನಾದ್ರು ಲಾಭ ಕೊಟ್ಟ ಅಂದರೆ ಅಲ್ಲಿ ಶನಿದೇವರು ನೋಡೋಕ್ಕಂದೇ ಕೂತ್ಕೊಂಡಿದ್ದಾನೆ. ಯಾಕಂದರೆ 7ನೇ ಮನೆಯಲ್ಲೇ ಶನಿ ಅಧಿಪತಿ ಆಗಿದೆ, ಅದು 8ರಲ್ಲಿ ಕೂತ್ಕೊಂಡಿದ್ದಾನೆ. ಅದು ಸ್ವಲ್ಪ ಡೇಂಜರ್ ಝೋನ್ ಅಂತ. ಇಲ್ಲಿ ದುಸ್ಥಾನಕ್ಕೆ ಬಂದ್ರೂ ಒಂದು ರೀತಿ ಒಳ್ಳೆಯದಿದೆ, ಒಂದು ರೀತಿ ಕೆಟ್ಟದ್ದಿದೆ. ಆ ರೀತಿ ತಿಳಿದು ಈ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅಂದರೆ, ಸಿಂಹ ರಾಶಿಗೆ ರಾಶ್ಯಾಧಿಪತಿ ರವಿ 9ನೇ ಮನೆಯಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿರೋದು. ನಿಮಗೆ ಒಂದು ಪೂರ್ವಜನ್ಮದ ಪುಣ್ಯ, ಏನಾದರೂ ಸಾಧನೆ ಅಚೀವ್ಮೆಂಟು ಏನೇ ಮಾಡಬೇಕು ಸಿಂಹ ರಾಶಿಯವರು ಅಂದರೆ ಈ ವರ್ಷ ಸಾಧನೆ ಮಾಡೋಕ್ಕೆ ಚಾಲೆಂಜ್ ಹಾಕಿ. ನೀವು ಅಂದರೆ ಚಾಲೆಂಜ್ ಅಂದರೆ ನೀವು. ಈ ವರ್ಷ ನಿಮ್ಮ ಉಜ್ವಲ ಜೀವನ ಅಂತ ತಿಳ್ಕೊಬೋದು. ನಿಮ್ಮ ಏನೇ ಹಳೆ ಕನಸುಗಳು, ನಿಮ್ಮ ಏನೇ ಇಷ್ಟಾರ್ಥಗಳು ಈ ವರ್ಷ ಮೇವರೆಗೂ ನೋಡಿ, ಗುರುಬಲ ಎಷ್ಟು ಮೇವರೆಗಿದೆ, ಮೇವರೆಗೆ ನಿಮ್ಮ ಸಾಧನೆಗಳನ್ನ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಗುರು ತುಂಬ ಮುಖ್ಯ. ಮತ್ತು ಆವಾಗ ವ್ಯಯಸ್ಥಾನಕ್ಕೆ ಬರ್ತಾನೆ. ಅಷ್ಟರೊಳಗೆ ನಿಮ್ಮ ಏನಾದ್ರು ಅಚೀವ್ಮೆಂಟ್ ಇದ್ದರೆ ತಡಿ ಅನ್ಬೇಡಿ. ಈಗ ಅದೃಷ್ಟ ಅವಕಾಶ ಬಂದಿದೆ ಅಂತ ತಿಳ್ಕೊಂಬಿಡಿ. ಚಾಲೆಂಜ್ ಆಗಿ ತೊಗೊಂಡು ನಿಮ್ಮ ಸಾಧನೆಗಳನ್ನು, ಗುರಿಗಳನ್ನು ನೀವೇನಾದರೂ ಪ್ರೆಸೆಂಟೇಷನ್ ಮಾಡಬೇಕು, ಜಗತ್ತಿನ ನನ್ನ ವಿದ್ಯೆ ಜ್ಞಾನ ನಮ್ಮ ಕಲೆ ತೋರಿಸ್ಬೇಕಂದ್ರೆ ಈ ವರ್ಷ ನೀವು ಡೂ ಇಟ್ ಅಂದರೆ ಮುಂದೆ ಹೋಗಿ ನಿಲ್ಲಬೇಡಿ. ಯಾಕಂದರೆ ಅದೃಷ್ಟ ಬಂದಿದೆ, ಅದೃಷ್ಟದ ಬಾಗಿಲು ತೆಗೆದಿದೆ ಅಂತ ಅನ್ಕೋಬೇಕು ನಾವೀಗ ಸದ್ಯ. ಆ ರೀತಿ ನಿಮ್ಮ ಗ್ರಹಗತಿಗಳು ಪೂರ್ವಕ ಆಗಿದೆ. ಯಾರು ಮತ್ತು ಧನಾಧಿಪತಿ ಮತ್ತು ಲಾಭಾಧಿಪತಿ ಬುಧಗ್ರಹ ಅವರು ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾರೆ. ಉದ್ಯೋಗಾಧಿಪತಿ ಶುಕ್ರ ಅಲ್ಲಿನೂ ಪೂರ್ವ ಪುಣ್ಯದಲ್ಲಿ ಕೂತ್ಕೊಂಡಿದ್ದಾನೆ. ಭಾಗ್ಯಾಧಿಪತಿ ಕುಜ ಅವರು ಪೂರ್ವ ಪುಣ್ಯದಲ್ಲಿದ್ದಾನೆ. ಇನ್ನೇನು ಬೇಕು? ಈ ನಿಮ್ಮ 5 ಗ್ರಹಗಳ ಅನುಕೂಲತೆಯಿಂದ ನಿಮ್ಮ ಎಲ್ಲ ಕನಸುಗಳನ್ನು ಈಡೇರಿಸುವ ಸಮಯ ಬಂದಿದೆ. ನಿಲ್ಲಬೇಡಿ, ಡೂ ಇಟ್ ಮಾಡಿ ತೋರಿಸ್ಬೇಕು ಜಗತ್ತಿಗೆ ಅಂಥ ಒಂದು ಅವಕಾಶ, ಸುವರ್ಣ ಅವಕಾಶ ಅಂತಲೇ ಅನ್ಬೋದು ಸಿಂಹ ರಾಶಿಯವರಿಗೆ. ಆ ರೀತಿ ಅವಕಾಶಗಳು ಬಂದಿದೆ. ಆದರೆ ನಾನು ಅನ್ನೋದಿರಲಿ, ನಾನೇ ಅನ್ನೋದಿರಬಾರ್ದು. ಯಾಕಂದರೆ ಸಪ್ತಮದಲ್ಲಿ ಶನಿ ಅಷ್ಟಮಕ್ಕೆ ಕೂತ್ಕೊಂಡಿದ್ದಾನೆ ಡೇಂಜರ್ ಝೋನಲ್ಲಿ. ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ನ್ಯಾಯ ನೀತಿ ಧರ್ಮ ಹಿತವಾಗಿ ಮುಂದೆ ಹೋಗಿದ್ದಾದರೆ ನಿಮಗೆ ತುಂಬ ಅನುಕೂಲತೆಗಳು ಇದೆ. ನಿಮಗೆ ಮತ್ತೆ ಶುಕ್ರನ ಒಂದು ಹೇಳಿದ್ವಿ, 10ರ ಅಧಿಪತಿ ಇವರು ಯಾವ ರೀತಿ ವ್ಯಯಾಧಿಪತಿ ಲಾಭದಲ್ಲಿದ್ದಾನೆ. ನಿಮಗೆ ಸಮಸ್ಯೆಗಳು ಬಂದ್ರೂ ಅವೇ ಲಾಭವಾಗಿ ಕನ್ವರ್ಟ್ ಆಗ್ತದೆ. ವ್ಯಯಾಧಿಪತಿ ಚಂದ್ರನು ಲಾಭ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಾನೆ. ಮತ್ತು ಶುಕ್ರ ಆಯಿತು, ರವಿ ಆಯಿತು, ಬುಧ ಆಯಿತು, ಶುಕ್ರ ಆಯಿತು. ಇಲ್ಲಿ ಕುಜಗ್ರಹನು 5ನೇ ಮನೆಯಲ್ಲಿ, ಅಗ್ನಿಗ್ರಹ ಅಗ್ನಿತತ್ವದಲ್ಲಿ, ಲಗ್ನಾಧಿಪತಿ ಅಗ್ನಿತತ್ವದಲ್ಲಿ. 1, 5, 9 ಅನ್ನೋದು ಇದು ಪೂರ್ವ ಪುಣ್ಯ ಯೋಗ. ಈ ಪೂರ್ವ ಪುಣ್ಯ ಯೋಗವು 4 ಗ್ರಹಗಳು ನಿಮ್ಮ ಪೂರ್ವ ಪುಣ್ಯದಲ್ಲಿ ಇರೋದ್ರಿಂದ ಇದು ಆಯಾ ರಾಶಿಗಳು ಆಯಾ ಗ್ರಹಗಳು ಅವರದೊಂದು ಸಮಯ ಇರುತ್ತೆ. ಆ ಸಮಯಕ್ಕೆ ಮತ್ತೆ ಬದಲಾವಣೆ ಆಗುತ್ತೆ. ರವಿ 1 ತಿಂಗಳು, ಕುಜ 1.5 ತಿಂಗಳು, ಶುಕ್ರ 1 ತಿಂಗಳು, ಬುಧ 1 ತಿಂಗಳು, ಹೀಗೆ ಒಂದೊಂದು ರಾಶಿಗೆ ಅವರು ಬದಲಾವಣೆ ಆಗ್ತಾ ಇರುತ್ತೆ. ಈ 2026 ಆರಂಭಕ್ಕೆ ಈ ರೀತಿ ನಿಮ್ಗೆ ಬಂದಿದೆ ಅದೃಷ್ಟ. ಇದು ಸರ್ಕಾರದ ಮೇಲೇನೂ ತುಂಬ ಅನುಕೂಲತೆ. ನೋಡಿ, ಸೂರ್ಯ ಅಂದರೆ ಸರ್ಕಾರ ಅಂತ ಹೇಳ್ತೇವೆ ನಾವು. ಸೂರ್ಯ ಸರ್ಕಾರಕ್ಕೆ ಅಧಿಕಾರ. ನೋಡಿ, ಅಧಿಕಾರ, ಒಳ್ಳೆ ಅಧಿಕಾರ ಯೋಗ, ಅದೃಷ್ಟ, ಒಳ್ಳೆ ರಾಜನ ಮತ್ತೆ ನಾವು ಪರಿವರ್ತನೆಯನ್ನು ಪಡೆಯುವಂಥ ಸುವರ್ಣ ಅವಕಾಶನೂ ಬಂದಿದೆ ಅಂತಲೂ ಹೇಳ್ಬೋದು. ಅವರ
ಗ್ರಹಗತಿ ಬಲಾಬಲಮೆ ಬೇರೆ, ಆದರೆ ಈ ರೀತಿ ರಾಜ್ಯ ಭವಿಷ್ಯದಲ್ಲಿನೂ ಅವ್ರಿಗೆ ಅವಕಾಶಗಳು ಬರುತ್ತೆ. ಬದಲಾವಣೆ ಒಂದು ಹಂತ ಬಂದು ನಿಂತಿದೆ, ಪರಿವರ್ತನಾ ಅಂತ. ಯಾಕಂದರೆ ಶನಿದೇವರು 12ನೇ ಮನೆಯಲ್ಲಿರೋದು ಮೋಕ್ಷ ಸ್ಥಾನದಲ್ಲಿ, ಅಂದರೆ ಗೋಚಾರದಲ್ಲಿ 12ನೇ ಸ್ಥಾನದಲ್ಲಿದ್ದು ಅವ್ರಿಗೆ ದೈವಶಕ್ತಿ ಅನುಷ್ಠಾನ, ಅವರ ಪೂರ್ವ ಪುಣ್ಯ ಬಲದಿಂದ ಅವರು ಅಧಿಕಾರ ಯೋಗವನ್ನು ಪಡೆದು ಎಲ್ಲರಿಗೂ ಒಂದು ಮಾರ್ಗದರ್ಶನವಾಗಿ ಸರ್ಕಾರಗಳಿಂದನೂ ನಿಮಗೆ ಉನ್ನತ ಬೆನಿಫಿಟ್ಸ್ ಸಿಗೋಂಥದ್ದು, ಹೊಸ ಕಾಯ್ದೆಗಳು ಬರೋಂಥದ್ದು ಎಲ್ಲ ಆಗಿ ಈ ಸಿಂಹರಾಶಿಯವರಿಗೆ ಈ ರೀತಿ ಅನುಕೂಲತೆಗಳು ಇದೆ. ಇದನ್ನು ಒಳಿತನ್ನು ಪಡೆಯಿರಿ. ಮತ್ತು ಶನಿದೇವರು ಅಷ್ಟಮದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ಒಮ್ಮೊಮ್ಮೆ ತೊಂದರೆಗಳು ಬರೋಂಥದ್ದಿದೆ. ಅದಕ್ಕೇನು ಮಾಡಬೇಕು ನಾವು? ಸೂರ್ಯ ಅಂದರೆ ಓಂ ನಮೋ ನಾರಾಯಣಾಯ ಸೂರ್ಯ ಮಂತ್ರವನ್ನು, ನಮೋ ಸೂರ್ಯದೇವಾಯ ನಮಃ, ಓಂ ನಮೋ ಸೂರ್ಯದೇವನ ಪ್ರತಿನಿತ್ಯ 108 ಬಾರಿ ಹೇಳ್ತಾ ಹೋದರೆ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಮತ್ತು ಪ್ರತಿ ಶನಿವಾರ ಆಂಜನೇಯನ ಆರಾಧನೆ, ಹನುಮಾನ್ ಚಾಲೀಸ್ ಓದಿದರೆ ನಿಮಗೆ ತುಂಬ ಅದೃಷ್ಟ ಬರುತ್ತದೆ. ಇಷ್ಟು ಹೇಳಿ ಸಿಂಹರಾಶಿ ಭವಿಷ್ಯನ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಗುರುಗಳೇ, ಸಿಂಹರಾಶಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಈ ವರ್ಷ ನೀವು ಸಾಧನೆ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ ಅಂತ ಹೇಳಿದಿರಿ ಮತ್ತು ಪರಿಹಾರವನ್ನು ಕೂಡ ಹೇಳಿದ್ದೀರಾ.